ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಫೋಟೋ ಎಡಿಟಿಂಗನ್ನು ಹೇಗೆ ಮಾಡೋದು, ಯಾವ ಆ್ಯಪಲ್ಲಿ ನಾವು ಫೋಟೋ ಎಡಿಟಿಂಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟಿಗೆ ನಮ್ಮ ಹತ್ರ ಒಂದು ಇನ್ಶೂಟ್ ಆ್ಯಪ್ ಇರಬೇಕಾಗತ್ತೆ. ಸೊ ಈ ಇನ್ಶೂಟ್ ಆ್ಯಪಲ್ಲಿ ನಾವೀಗ ನೋಡಿ ಈ 3 ಆಪ್ಷನ್ಗಳಿದೆ, ವಿಡಿಯೋ, ಫೋಟೋ, ಈ ಥರ. ಇದರಲ್ಲಿ ನೋಡಿ ಫ್ರೀ ಸ್ಟೈಲ್ ಅಂತ ಸಿಗುತ್ತೆ ನಿಮಗೆ. ಥರ್ಡ್ ಒನ್ನಲ್ಲಿ ಬಂದರೆ ಫ್ರೀ ಸ್ಟೈಲ್ ಅಂತ ಸಿಗುತ್ತೆ. ಅದಾದ ನಂತರ ಆಲ್ ಬ್ಲೆಂಡ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ಫ್ರೀ ಸ್ಟೈಲನ್ನು ನಾನು ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೀ ಸ್ಟೈಲಿಗೆ ಬಂದುಬಿಟ್ರೆ ಇವಾಗ ನೋಡಿ, ಫ್ರೀ ಸ್ಟೈಲ್ಗೆ ಬಂದು ಇಲ್ಲಿ ನಮ್ಗೆ ಯಾವ ಫೋಟೋಸ್ ಬೇಕು ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಒಂದು 3 ಫೋಟೋಸನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ 3 ಮತ್ತು 4 ಫೋಟೋನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೋಡ್ಬೋದು, ಈ ಥರ ಬರುತ್ತೆ. ನಿಮ್ಗೆ ಈ ಥರ ಬೇಕು ಅಂದರೆ ಈ ಥರ ಓಕೆ ಮಾಡ್ಕೋಬೋದು. ಇದರಲ್ಲಿ ಯಾವುದಾದ್ರೂ ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನಮಗೆ ಇನ್ನೂ 2 ಸಾಕು ಫೋಟೋಸು, ಜಾಸ್ತಿ ಬೇಡ ಅಂದರೆ ಓಕೆ ರಿಮೂವ್ ಮಾಡ್ಕೊಳ್ಬೋದು. ಈ ಥರ ನಾವು ಫೋಟೋಸ್ಗಳನ್ನು ಸೆಟ್ ಮಾಡ್ಕೊಳ್ಬೋದು. ನೋಡಿ, ಇದರಲ್ಲಿ ನಮಗೆ ಡಿಫ್ರೆಂಟಾಗಿಯೂ ಕೂಡ ನಾವು ಸೆಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕು ಆ ಥರ ನೀವು ಫೋಟೋನ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇವಾಗ ನಾವು ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಿಮಗೆ ಈ ಥರ ಬ್ಯಾಕ್ಗ್ರೌಂಡ್ಸ್ ಕೂಡ ಸಿಗ್ತದೆ. ಇಲ್ಲ ನಮಗೆ ಸಿಂಗಲ್ ಕಲರ್ಸ್ ಬೇಕಂದರೆ ಸಿಂಗಲಲ್ಲಿ ಈ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಬ್ಲರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಬ್ಲರಲ್ಲಿ ಬಂದುಬಿಟ್ರೆ ನಿಮಗೆ ಬ್ಯಾಕಲ್ಲೂ ಕೂಡ ಈ ಥರ ನಾವು ಫೋಟೋಸನ್ನು ಬ್ಲರ್ ಮಾಡ್ಕೊಳ್ಬೋದು. ಇವಾಗ ಇದು ಬ್ಲರ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫೋಟೋ. ಸೊ ನೋಡಿ, ಈ ಥರ ಜಾಸ್ತಿ ಬ್ಲರ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಲೈಟಾಗಿ ನಮಗೆ ಫೇಸ್ ಕಾಣೋ ಥರ ಮಾಡಿದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಥರ ನಿಮಗೆಲ್ಲ ನಮಗೆ ಜಾಸ್ತಿನೇ ಫೇಸ್ ಕಾಣಿಸ್ಬೇಕು ಅಂದರೆ ಈ ಥರನೂ ಕೂಡ ಇಟ್ಕೋಬೋದು. ಬಟ್ ಚೆನ್ನಾಗಿ ಕಾಣಿಸಲ್ಲ, ಇಷ್ಟೊಂದು ಫೋಟೋ ಕ್ಲಾರಿಟಿ ಇದೆ ಚೆನ್ನಾಗಿ ಕಾಣಿಸಲ್ಲ. ಸೊ ಸ್ವಲ್ಪ ಬ್ಲರ್ ಮಾಡಿಕೊಂಡ್ರೆ ಇವಾಗ ಇಮೇಜನ್ನು ಕೊಟ್ಕೊಂಡಿದೆ ನೋಡಿ, 2 ಇಮೇಜ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅದಕ್ಕೋಸ್ಕರ ಸೆಕೆಂಡ್ ಒನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಬ್ಲರಿಂಗನ್ನು ಇಟ್ಟಿದ್ದೇನೆ. ಸೊ ನೋಡ್ಬೋದು, ಇದರಲ್ಲಿ ನೀವು ಈ ಫೋಟೋಸ್ಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡಿ, ಈ ಥರ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಓಕೆನಾ, ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟಲ್ಲಿ ಇಲ್ಲಿ ನಮಗೆ ಔಟ್ಲೈನ್ಸ್ ಇರುತ್ತೆ ನೋಡಿ, ಇದು ನಾವು ಜಾಸ್ತಿನೂ ಕೂಡ ತಗೊಳ್ಬೋದು, ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು. ಸೊ ನೋಡಿ, ಈ ಥರ ಬ್ಲೆಂಡ್ ಕೂಡ ಮಾಡ್ಬೋದು. ಅದನ್ನು ಕಲರ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಈ ಥರ ನಮಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸನ್ನು ಕೂಡ ನಾವು ಕೊಟ್ಕೊಳ್ಬೋದು. ಸೊ ನಾನಿಲ್ಲಿ ಫೋಟೋನ ಈ ಥರ ಬ್ಲರಿಂಗನ್ನು ಕಡಿಮೆ ಮಾಡಿ ಈ ಥರ ಪ್ಲಸ್ಸನ್ನು ಮಾಡ್ತಾಯಿದ್ದೇನೆ. ಇವಾಗ ಇದಕ್ಕೆ ಯಾವುದೇ ಬ್ಯಾಕ್ಗ್ರೌಂಡ್ ಕೂಡ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಾನು ವೈಟಲ್ಲಿನೇ ಒಂದು ಲೈನ್ಸನ್ನು ಕೊಟ್ಟು ಕ್ಲಿಕ್ಕನ್ನು ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇಲ್ಲಿ ಕಟ್ಔಟ್ ಅಂತ ಕೂಡ ಇದೆ ನೋಡಿ. ಈ ಥರ ಬ್ಯಾಕ್ಗ್ರೌಂಡಲ್ಲೇನು ನಾವು ಫೋಟೋ ಕೊಟ್ಟಿದ್ವಲ್ಲ ಅದನ್ನು ನಾವು ಕಟ್ಔಟನ್ನು ಈ ಥರ ಮಾಡ್ಕೊಳ್ಬೋದು. ಜೊತೆಗೆ ನಮಗೆ ಬೇಡ ಅಂದರೆ ಓಕೆ ಇದೇ ಥರ ಇಟ್ಕೊಬೋದು, ಬೇಕಂದರೆ ಈ ಥರ ಕಟ್ಔಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಬೋದು. ನೋಡಿ, ಬ್ಯಾಕಲ್ಲಿ ಗ್ರೀನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ತೆಗೆದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಗ್ರೀನ್ ಇರಲಿ ಅಂತ ನಾನಿವಾಗ ಓಕೆ ಕೊಟ್ಟಿದ್ದೀನಿ. ಸ್ಟಿಕ್ಕರ್ಸ್ ಕೂಡ ನಿಮಗೆ ಸಿಗ್ತದೆ. ಈ ಒಂದು ಇಮೇಜಲ್ಲಿ ಸ್ಟಿಕ್ಕರ್ಸನ್ನು ನೋಡ್ಬೋದು. ಈ ಥರ ಎಲ್ಲ ಸ್ಟಿಕ್ಕರ್ಸು ಸಿಗ್ತದೆ ನಿಮಗೆ. ನೋಡಿ, ನಾನಿಲ್ಲಿ ಸಬ್ಸ್ಕ್ರೈಬ್ ಅಂತ ಕೊಟ್ಟಿದ್ದೇನೆ. ಸೊ ಸಬ್ಸ್ಕ್ರೈಬನ್ನು ಈ ಸೈಡಲ್ಲಿ ಚಿಕ್ಕದಾಗಿ ಈ ಥರ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಟೈಟಲ್ ಅಂತ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಟೈಟಲನ್ನು ಕೊಟ್ಕೊಳ್ಬೋದು. ಈ ಥರ ಕೊಟ್ಕೊಂಡು ನೀವು ಓಕೆನೂ ಕೊಟ್ಕೊಳ್ಬೋದು. ನಮ್ಗೆ ಇದು ಇಷ್ಟ ಇಲ್ಲ ಅಂತಂದರೆ ತೆಗೆದುಬಿಟ್ಟು ನಾವಿಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಆಪ್ಷನನ್ನು ಈ ಥರ ನಾವು ಕೊಟ್ಕೊಳ್ಬೋದು. ಇದಕ್ಕೂ ಕೂಡ ನಾವು ಕಲರ್ಸನ್ನು ಚೇಂಜ್ ಮಾಡ್ಕೊಳಕ್ಕೆ ಬರುತ್ತೆ. ಸೊ ನೋಡಿ, ಇಲ್ಲಿ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು, ಹಾಗೆ ಈ ಥರ ಬ್ಯಾಕ್ಗ್ರೌಂಡ್ಸ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ಬೋದಾಗುತ್ತೆ. ನೋಡಿ, ಇಲ್ಲಿ ರೈನ್ಬೋ ಕಲರ್ಸ್ಗಳನ್ನು ಕೂಡ ಕೊಟ್ಕೊಳ್ಬೋದು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾವಿಲ್ಲಿ ಟೈಟಲ್ನ ಚಿಕ್ಕದು ಮತ್ತು ದೊಡ್ಡದಾಗಿ ಮಾಡ್ಬೋದು ನೋಡಿ, ಈ ಥರ. ಹಾಗೆ ಶೇಪ್ಗಳನ್ನು ಕೊಟ್ಕೊಳ್ಬೋದು, ಈ ಒಂದು ಇದಕ್ಕೆ ಶೇಪ್ ಕೊಡ್ಬೋದು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡಿ, ಡಬಲ್ ಎ ಅಂತ ಕೊಟ್ಟಿರ್ತಾರೆ ನೋಡಿ, ಇದಕ್ಕೆ ನಾವಿವಾಗ ಯಾವ ರೀತಿ ಬೇಕೋ ಆ ರೀತಿ ನಾವು ಸ್ಪೆಲ್ಲಿಂಗ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು. ಸೊ ನಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನಾವು ಇಲ್ಲಿ ಓಕೆ ಕೊಟ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಈ ಥರ ನಮಗೆ ಸಬ್ಸ್ಕ್ರೈಬ್ ಅನ್ನುವಂಥ
ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟಲ್ಲಿ ಬಂದುಬಿಟ್ಟು ಅಡ್ಜಸ್ಟ್ ಅಂತ ಇದೆ. ಈ ಅಡ್ಜಸ್ಟ್ ಅಂತ ಇರೋದನ್ನು ನಾವು ಓಕೆ ಮಾಡಿದರೆ ಜಾಸ್ತಿ ಬೇಕಂದರೆ ಜಾಸ್ತಿ ಬ್ರೈಟಾಗಿ ಬರುತ್ತೆ. ಸೊ ಸ್ವಲ್ಪ ಲೈಟಾಗಿ ಇಷ್ಟಕ್ಕೆ ತೊಗೊಳ್ಳೋಣ, ಒಂದು 6ರಿಂದ 7 ಅಥವಾ 9 ಇಷ್ಟಾದರೆ ಸಾಕು. ಇವಾಗ ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಕೊಟ್ಟರೆ ತುಂಬ ಕ್ಲಾರಿಟಿ ಕಾಣಿಸುತ್ತೆ, ತುಂಬ ಓವರ್ ಅಂತ ಅನಿಸುತ್ತೆ. ಸ್ವಲ್ಪ ಮೀಡಿಯಮ್ ಕೊಟ್ಕೊಳ್ಳೋಣ, ಒಂದು 19ರಿಂದ 20 ಕೊಡೋಣ ಇದನ್ನು. ಸೊ ನೆಕ್ಸ್ಟಲ್ಲಿ ಆ್ಯಡ್ ಫೋಟೋಸ್ ಅಂತ ಇರುತ್ತೆ. ನಿಮ್ಗೆ ಮತ್ತೇನಾದರೂ ಫೋಟೋಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಇಷ್ಟೇ ಸಾಕು ಅಂತ ಆಗಿದ್ದರೆ, ಇಷ್ಟೇ ಸಿಂಪಲ್ ಆಗಿರಲಿ ಅಂದರೆ ಇಷ್ಟೇ ನೀವು ಫೋಟೋಸ್ ಕೂಡ ನೀವು ಸೇವ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಕ್ಯಾನ್ವಾ ಅಂತ ಇದೆ ನೋಡಿ, ಇಲ್ಲಿ ನಾವು ಯಾವ ರೀತಿ ಫೋಟೋಸು ಬೇಕೋ ಆ ರೀತಿ ನಾವು ಮಾಡ್ಕೊಳ್ಬೋದು. ನೋಡಿ ಈ ಥರ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮೊದಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕೂಡ ಮಾಡ್ಕೊಳ್ಬೋದು. ಇಲ್ಲ ನಾವು ಮರ್ತು ಹೋಗಿರ್ತೀವಿ, ಒಂದೊಂದ್ಸರಿ ಮರ್ತು ಹೋಗಿದ್ರೆ ನಂತರನೂ ಕೂಡ ನಾವು ಈ ಥರ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಇನ್ಸ್ಟಾಗ್ರಾಮ್ಗೆ ಫೋಟೋವನ್ನು ಸೆಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನೋಡಿ ಈ ಥರ ಕಾಣಿಸುತ್ತೆ. ಸೊ ಈ ಒಂದು ಫೋಟೋ ಎಡಿಟಿಂಗ್ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ಒಂದು ಫೋಟೋವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಈ ಫೋಟೋಗೆ ಲೈಕನ್ನು ಕೊಡಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಈ ಫೋಟೋನ ಹೇಗೆ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾವು ಇನ್ಶೂಟಲ್ಲಿ ಎಡಿಟ್ ಮಾಡಾಯಿತು. ಸೊ ಓಕೆ ಅಲ್ವಾ, ಇವಾಗ ಇದು ಸೇವ್ ಆಗಿದೆ, ಸೇವ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಇವಾಗ ಯೂಟ್ಯೂಬ್ ಆನ್ ಮಾಡೋಣ. ಯೂಟ್ಯೂಬಲ್ಲಿ ಬಂದುಬಿಟ್ಟು ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಮಿಡಲಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಇಲ್ಲಿ ನಿಮಗೆ ಪೋಸ್ಟ್ ಅಂತ ಸಿಗುತ್ತೆ ಲಾಸ್ಟಲ್ಲಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ಫೋಟೋವನ್ನು ಕೊಡ್ಬೋದು. ಜೊತೆಗೆ ನಿಮ್ಗೆ ಏನಾದರೂ ಟೈಟಲ್ ಕೊಡಬೇಕು ಅಂದರೆ ನೀವು ಇಲ್ಲಿ ಕೊಡ್ಬೋದು. ಏನು ಟೈಟಲ್ ನಿಮ್ಗೆ ಇಷ್ಟ ಬರುತ್ತೆ, ನಿಮ್ಮ ಇಷ್ಟ ಏನಾದರೂ ನೀವು ಕೊಟ್ಕೊಳ್ಬೋದು. ಜೊತೆಗೆ ಈ ಥರ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಕೊಡಿ. ಅದಾದ ನಂತರ ನಾನಿಲ್ಲಿ ಸಪೋರ್ಟ್ ಮೈ ಚಾನಲ್ ಅಂತ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಪ್ಲ್ಯಾನಿಂಗು ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫೋಟೋ ಎಡಿಟಿಂಗನ್ನು ಹೇಗೆ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ ಇರೋರು ಕೇಳ್ತಾನೆ ಇರ್ತಾರೆ. ತುಂಬ ಕನ್ಫ್ಯೂಷನ್ ಇರುತ್ತೆ, ಫೋಟೋನ ಈ ಥರ ಹೇಗೆ ಎಡಿಟ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ, ಬ್ಯಾಕ್ಗ್ರೌಂಡನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ನಾನಿವತ್ತು ಬ್ಯಾಕ್ಗ್ರೌಂಡನ್ನು ಹೇಗೆ ಕ್ರಿಯೇಟ್ ಮಾಡೋದು, ಜೊತೆಗೆ ಅದು ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ತೊಗೊಳ್ಳೋದು ಹೇಗೆ ಅಂತ ನಾನು ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ನೀವು ವಿಡಿಯೋಸ್ಗಳಿಗೂ ಕೂಡ ಮಾಡ್ಕೊಳ್ಬೋದು. ಇನ್ಶೂಟಲ್ಲಿನೇ ನಾವು ವಿಡಿಯೋಗಳಿಗೆ ಈ ಥರನೇ ಸೆಟ್ ಮಾಡಿಕೊಂಡು ಫೋಟೋಸ್ಗಳನ್ನ ಕೊಟ್ಕೊಳ್ಬೋದು. ಸೊ ನೋಡಿ ಇವಾಗ ಪೋಸ್ಟ್ ಅಂತ ಇದೆ ನೋಡಿ ಮೇಲ್ಗಡೆ, ಇವಾಗ ನಾನು ಸಪೋರ್ಟ್ ಮೈ ಚಾನಲ್ ಅಂತ ಕೊಟ್ಟಾಯಿತು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪೋಸ್ಟ್ ಅಂತ ಇದೆ, ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಏನಾದರೂ ಇಲ್ಲಿ ಲಿಂಕ್ಗಳನ್ನು ಕೊಡಬೇಕು ಅನ್ನೋ ಹಾಗಿದ್ರು ಕೂಡ ಕೊಟ್ಕೊಳ್ಬೋದು. ಇದು ನೆಕ್ಸ್ಟಲ್ಲಿ ಕೊಟ್ಕೊಳ್ಬೇಕಾಗತ್ತೆ ಲಿಂಕನ್ನು, ನಾನು ಇಲ್ಲಿ ಲಿಂಕನ್ನು ಇವಾಗ ಕೊಡ್ತಾ ಇಲ್ಲ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನೀವೇನಾದ್ರು ಲಿಂಕನ್ನು ಕೊಡೋದಿದ್ದರೆ ಇಲ್ಲಿ ನಾವು ಫಸ್ಟಿಗೆ ಅದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಇಲ್ಲಿ ಮಾಯ್ ಅಂತ ಬಂದಿದೆ ನೋಡಿ, ಇಲ್ಲಿ ನಮಗೆ ಅದು ಶೋ ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಇಲ್ಲಿ ಡೈರೆಕ್ಟ್ ಆಗಿಬಿಟ್ಟು ಪೇಸ್ಟ್ ಮಾಡ್ಬೋದು. ಸೊ ನಾನು ನೆಕ್ಸ್ಟಲ್ಲಿ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಷ್ಟೇ ಟೈಟಲಲ್ಲಿ ನಾನು ಪೋಸ್ಟನ್ನು ಕೊಡ್ತಾ ಇರೋದು ನೋಡಿ. ಈ ಥರ ನಿಮಗೆ ಅದೇ ಪೋಸ್ಟಿಗೆ ಸಾಂಗನ್ನು ಏನಾದರೂ ಅಡ್ಜಸ್ಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಸಾಂಗ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೋಡಿ ಇವಾಗ ಪೋಸ್ಟ್ ಅಂತ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಪೋಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಇವಾಗ ಸಪೋರ್ಟ್ ಮೈ ಚಾನಲ್ ಅಂತ ಇದೆ ನೋಡಿ, ಇಲ್ಲಿ ಇವಾಗ ಶೋ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಹೇಗೆ ಒಂದು ಫೋಟೋಗೆ ನಾವಿಲ್ಲಿ ಬೇರೆ ಒಂದು ಏನು ವಿಡಿಯೋದ ಲಿಂಕನ್ನು ಹೇಗೆ ನಾವು ಕೊಡೋದು ಅಂತ ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ ಕಾಪಿ ಲಿಂಕ್ ಅಂತ ಇದೆ, ಇಲ್ಲಿ ನಾನು ಕಾಪಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಪೋಸ್ಟ್ ಇದೆ ನೋಡಿ, ಪೋಸ್ಟಲ್ಲಿ ಬಂದುಬಿಟ್ಟು ನಾನಿಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ, ನೋಡಿ ಇವಾಗ ಕ್ಲಿಕ್ ಮಾಡಾಯಿತು ನೋಡಿ ಫ್ರೆಂಡ್ಸ್. ಇವಾಗ ನಾವಿಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಇವಾಗ ನೋಡಿ ನಾವು ಕೊಟ್ಟಿರುವಂಥ ವಿಡಿಯೋ ಲಿಂಕ್ ಇಲ್ಲಿ ಕೆಳಗೆ ಮೆನ್ಷನ್ ಆಗ್ತಾಯಿದೆ, ಬ್ಲೂ ಕಲರಲ್ಲಿ ಬರ್ತಾಯಿದೆ. ಈ ಬ್ಲೂ ಕಲರಲ್ಲಿ ಬರ್ತಾ ಇರೋದು ಲಿಂಕನ್ನು ಕ್ಲಿಕ್ ಮಾಡಿದರೆ ನಾವು ಯಾವ ಒಂದು ಇನ್ಶೂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋ
ಎಲ್ಲರಿಗೂ ರೀಚ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿತ್ತು, ಸೊ ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ರೆಕಾರ್ಡಿಂಗ್ ಬಂದಿಲ್ಲ ಫ್ರೆಂಡ್ಸ್. ಸೊ ಪ್ಲೀಸ್ ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಮತ್ತು ಏನಾದರೂ ನಿಮಗೆ ವಿಡಿಯೋಗಳ ಬಗ್ಗೆ ಡೌಟ್ಸ್ ಇದ್ದರೆ ಕೇಳಿ. ಈ ಥರ ನಾವು ಫೋಟೋಗಳನ್ನು ಹೇಗೆ ಕ್ರಿಯೇಟ್ ಮಾಡೋದು, ಯಾವ ರೀತಿ ಈ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟಲ್ಲಿ ಯಾವುದಾದ್ರೂ ನಿಮಗೆ ವಿಡಿಯೋ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಅಂದರೆ ಪ್ಲೀಸ್ ಕೇಳ್ಬೋದು ಕಮೆಂಟ್ ಮುಖಾಂತರ. ಇನ್ಸ್ಟಿಟ್ಯೂಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.